ಒಂದು ಕಾಲದಲ್ಲಿ ಕುಚಿಕು ಕುಚಿಕು ಅಂತಿದ್ದ ಅಮೆರಿಕ ಈಗ ಭಾರತದ ವಿರುದ್ಧವೇ ತಿರುಗಿ ಬೀಳ್ತಾ ಇದೆ. ಒಂದು ಕಡೆ ತೆರಿಗೆ ಬರೆ ಹಾಕ್ತಾ ಇದ್ರೆ ಇನ್ನೊಂದು ಮಗ್ಗಲಿನಲ್ಲಿ ಭಾರತ ಶತ್ರು ರಾಷ್ಟ್ರವನ್ನ ಬಾಚಿ ತಬ್ಬಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಕಾಡಿಬೇಡಿದ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷರನ್ನ ಭೇಟಿ ಆಗುವಲ್ಲಿ ಕೊನೆಗೂ ಸಕ್ಸಸ್ ಆಗಿದೆ. ಅಮೆರಿಕ ಜೊತೆ ಪಾಕ್ ಗಳಸ್ಯ ಕಂಠಸ್ಯ. ಟ್ರಂಪ್ ಭೇಟಿ ಹಿಂದಿದೆಯಾ ರಹಸ್ಯ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿ ಹಪಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ವಿರಾಮಕ್ಕೆ ತಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ಈಗ ತಾಳ ಹಾಕ್ತಿದೆ. ಈ ಮಧ್ಯೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನ ಭೇಟಿ ಮಾಡಿದ್ದಾರೆ. ಹೌದು, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕೆ ತೆರಳಿದಂತಹ ಶರೀಫ್ ಕಾಡಿಬೇಡಿ ಟ್ರಂಪ್ ಭೇಟಿ ಮಾಡಿದ್ದಾರೆ. 90 ನಿಮಿಷಗಳ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದು ಅಮೆರಿಕ ಮತ್ತು ಪಾಕ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದರ ಪ್ರಕಾರ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಅಮೆರಿಕ ಸಹಾಯ ಮಾಡೋಕ್ಕೆ ಒಪ್ಪಿದೆ. ಅಮೆರಿಕ ಪಾಕ್ ಭೇಟಿ ಉದ್ದೇಶದ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿದೆ. ಶತ್ರುವಿನ ಶತ್ರು ಮಿತ್ರ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟು ಅಮೆರಿಕ ಸಿಟ್ಟಿಗೆ ಕಾರಣವಾಗಿದೆ. ರಷ್ಯಾ ಜೊತೆಗೆ ಭಾರತ ಬಾಂಧವ್ಯವನ್ನ ಟ್ರಂಪ್ಗೆ ಸಹಿಸೋಕೆ ಆಗ್ತಿಲ್ಲ. ಭಾರತಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಅಮೆರಿಕ ಹೆಜ್ಜೆ ಇರಿಸ್ತಾ ಇದೆ. ಪಾಕಿಸ್ತಾನ ಜೊತೆ ನಿಲ್ಲುವುದಾಗಿ ತೋರಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ತೆರಿಗೆ ಕಡಿತ ಮಾಡ್ತಾ ಇರುವಂತಹ ಟ್ರಂಪ್ ಭಾರತಕ್ಕೆ ದುಬಾರಿ ಟ್ಯಾಕ್ಸ್ ಹೊಡೆತ ಕೊಟ್ಟಿದ್ದಾರೆ. ಭಾರತದ ಮೇಲೆ 25% ಹೆಚ್ಚುವರಿ ಸುಂಕ ಹೇರಿಕೆ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಟ್ರಂಪ್ ಕಾರಣ ಎನ್ನುತ್ತಿದ್ರೆ ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ತಾಳ ಹಾಕ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ನಂತರವೂ ಕೂಡ ರಷ್ಯಾದಿಂದ ಭಾರತ ತೈಲ ಖರೀದಿಸ್ತಾ ಇದೆ. ಇದನ್ನ ಅಮೆರಿಕ ಸಹಿಸ್ತಾ ಇಲ್ಲ. ಪಾಕ್ ಜೊತೆ ಕದನ ವಿರಾಮದ ಕ್ರೆಡಿಟ್ ಅನ್ನ ಟ್ರಂಪ್ಗೆ ಕೊಡಲಿಲ್ಲ. ಮೋದಿ ನಡೆಯಿಂದ ಅಮೆರಿಕ ಪಾಕಿಸ್ತಾನದ ಕಡೆಗೆ ಹೊರಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭಾರತದ ಮೇಲೆ ಅಮೆರಿಕ ಮತ್ತೊಮ್ಮೆ ಸುಂಕ ದಾಳಿ ನಡೆಸಿದೆ. ಔಷಧಿಗಳ ಮೇಲೆ 100% ತೆರಿಗೆಯನ್ನು ವಿಧಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲದಲ್ಲಿ ಕುಚಿಕು ಕುಚಿಕು ಅಂತಿದ್ದ ಅಮೆರಿಕ ಈಗ ಭಾರತದ ವಿರುದ್ಧವೇ ತಿರುಗಿ ಬೀಳ್ತಾ ಇದೆ. ಒಂದು ಕಡೆ ತೆರಿಗೆ ಬರೆ ಹಾಕ್ತಾ ಇದ್ರೆ ಇನ್ನೊಂದು ಮಗ್ಗಲಿನಲ್ಲಿ ಭಾರತ ಶತ್ರು ರಾಷ್ಟ್ರವನ್ನ ಬಾಚಿ ತಬ್ಬಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಕಾಡಿಬೇಡಿದ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷರನ್ನ ಭೇಟಿ ಆಗುವಲ್ಲಿ ಕೊನೆಗೂ ಸಕ್ಸಸ್ ಆಗಿದೆ. ಅಮೆರಿಕ ಜೊತೆ ಪಾಕ್ ಗಳಸ್ಯ ಕಂಠಸ್ಯ. ಟ್ರಂಪ್ ಭೇಟಿ ಹಿಂದಿದೆಯಾ ರಹಸ್ಯ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿ ಹಪಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ವಿರಾಮಕ್ಕೆ ತಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ಈಗ ತಾಳ ಹಾಕ್ತಿದೆ. ಈ ಮಧ್ಯೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನ ಭೇಟಿ ಮಾಡಿದ್ದಾರೆ. ಹೌದು, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕೆ ತೆರಳಿದಂತಹ ಶರೀಫ್ ಕಾಡಿಬೇಡಿ ಟ್ರಂಪ್ ಭೇಟಿ ಮಾಡಿದ್ದಾರೆ. 90 ನಿಮಿಷಗಳ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದು ಅಮೆರಿಕ ಮತ್ತು ಪಾಕ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದರ ಪ್ರಕಾರ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಅಮೆರಿಕ ಸಹಾಯ ಮಾಡೋಕ್ಕೆ ಒಪ್ಪಿದೆ. ಅಮೆರಿಕ ಪಾಕ್ ಭೇಟಿ ಉದ್ದೇಶದ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿದೆ. ಶತ್ರುವಿನ ಶತ್ರು ಮಿತ್ರ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟು ಅಮೆರಿಕ ಸಿಟ್ಟಿಗೆ ಕಾರಣವಾಗಿದೆ. ರಷ್ಯಾ ಜೊತೆಗೆ ಭಾರತ ಬಾಂಧವ್ಯವನ್ನ ಟ್ರಂಪ್ಗೆ ಸಹಿಸೋಕೆ ಆಗ್ತಿಲ್ಲ. ಭಾರತಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಅಮೆರಿಕ ಹೆಜ್ಜೆ ಇರಿಸ್ತಾ ಇದೆ. ಪಾಕಿಸ್ತಾನ ಜೊತೆ ನಿಲ್ಲುವುದಾಗಿ ತೋರಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ತೆರಿಗೆ ಕಡಿತ ಮಾಡ್ತಾ ಇರುವಂತಹ ಟ್ರಂಪ್ ಭಾರತಕ್ಕೆ ದುಬಾರಿ ಟ್ಯಾಕ್ಸ್ ಹೊಡೆತ ಕೊಟ್ಟಿದ್ದಾರೆ. ಭಾರತದ ಮೇಲೆ 25% ಹೆಚ್ಚುವರಿ ಸುಂಕ ಹೇರಿಕೆ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಟ್ರಂಪ್ ಕಾರಣ ಎನ್ನುತ್ತಿದ್ರೆ ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ತಾಳ ಹಾಕ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ನಂತರವೂ ಕೂಡ ರಷ್ಯಾದಿಂದ ಭಾರತ ತೈಲ ಖರೀದಿಸ್ತಾ ಇದೆ. ಇದನ್ನ ಅಮೆರಿಕ ಸಹಿಸ್ತಾ ಇಲ್ಲ. ಪಾಕ್ ಜೊತೆ ಕದನ ವಿರಾಮದ ಕ್ರೆಡಿಟ್ ಅನ್ನ ಟ್ರಂಪ್ಗೆ ಕೊಡಲಿಲ್ಲ. ಮೋದಿ ನಡೆಯಿಂದ ಅಮೆರಿಕ ಪಾಕಿಸ್ತಾನದ ಕಡೆಗೆ ಹೊರಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭಾರತದ ಮೇಲೆ ಅಮೆರಿಕ ಮತ್ತೊಮ್ಮೆ ಸುಂಕ ದಾಳಿ ನಡೆಸಿದೆ. ಔಷಧಿಗಳ ಮೇಲೆ 100% ತೆರಿಗೆಯನ್ನು ವಿಧಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲದಲ್ಲಿ ಕುಚಿಕು ಕುಚಿಕು ಅಂತಿದ್ದ ಅಮೆರಿಕ ಈಗ ಭಾರತದ ವಿರುದ್ಧವೇ ತಿರುಗಿ ಬೀಳ್ತಾ ಇದೆ. ಒಂದು ಕಡೆ ತೆರಿಗೆ ಬರೆ ಹಾಕ್ತಾ ಇದ್ರೆ ಇನ್ನೊಂದು ಮಗ್ಗಲಿನಲ್ಲಿ ಭಾರತ ಶತ್ರು ರಾಷ್ಟ್ರವನ್ನ ಬಾಚಿ ತಬ್ಬಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಕಾಡಿಬೇಡಿದ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷರನ್ನ ಭೇಟಿ ಆಗುವಲ್ಲಿ ಕೊನೆಗೂ ಸಕ್ಸಸ್ ಆಗಿದೆ.
ಅಮೆರಿಕ ಜೊತೆ ಪಾಕ್ ಗಳಸ್ಯ ಕಂಠಸ್ಯ. ಶಹಬಾಜ್ ಟ್ರಂಪ್ ಭೇಟಿ ಹಿಂದಿದೆಯಾ ರಹಸ್ಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿ ಹಪಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ವಿರಾಮಕ್ಕೆ ತಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ಈಗ ತಾಳ ಹಾಕ್ತಿದೆ. ಈ ಮಧ್ಯೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನ ಭೇಟಿ ಮಾಡಿದ್ದಾರೆ. ಹೌದು, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕೆ ತೆರಳಿದಂತಹ ಶರೀಫ್ ಕಾಡಿ ಬೇಡಿ ಟ್ರಂಪ್ ಭೇಟಿ ಮಾಡಿದ್ದಾರೆ. 90 ನಿಮಿಷಗಳ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದು ಅಮೆರಿಕ ಮತ್ತು ಪಾಕ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದರ ಪ್ರಕಾರ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಅಮೆರಿಕ ಸಹಾಯ ಮಾಡೋಕ್ಕೆ ಒಪ್ಪಿದೆ. ಅಮೆರಿಕ ಪಾಕ್ ಭೇಟಿ ಉದ್ದೇಶದ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿದೆ. ಶತ್ರುವಿನ ಶತ್ರು ಮಿತ್ರ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟು ಅಮೆರಿಕ ಸಿಟ್ಟಿಗೆ ಕಾರಣವಾಗಿದೆ. ರಷ್ಯಾ ಜೊತೆಗೆ ಭಾರತ ಬಾಂಧವ್ಯವನ್ನ ಟ್ರಂಪ್ಗೆ ಸಹಿಸೋಕೆ ಆಗ್ತಿಲ್ಲ. ಭಾರತಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಅಮೆರಿಕ ಹೆಜ್ಜೆ ಇರಿಸ್ತಾ ಇದೆ. ಪಾಕಿಸ್ತಾನ ಜೊತೆ ನಿಲ್ಲುವುದಾಗಿ ತೋರಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ತೆರಿಗೆ ಕಡಿತ ಮಾಡ್ತಾ ಇರುವಂತಹ ಟ್ರಂಪ್ ಭಾರತಕ್ಕೆ ದುಬಾರಿ ಟ್ಯಾಕ್ಸ್ ಹೊಡೆತ ಕೊಟ್ಟಿದ್ದಾರೆ. ಭಾರತದ ಮೇಲೆ ಶೇಕಡ 25ರಷ್ಟು ಹೆಚ್ಚುವರಿ ಸುಂಕ ಹೇರಿಕೆ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಟ್ರಂಪ್ ಕಾರಣ ಎನ್ನುತ್ತಿದ್ರೆ ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ತಾಳ ಹಾಕ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ನಂತರವೂ ಕೂಡ ರಷ್ಯಾದಿಂದ ಭಾರತ ತೈಲ ಖರೀದಿಸ್ತಾ ಇದೆ. ಇದನ್ನ ಅಮೆರಿಕ ಸಹಿಸ್ತಾ ಇಲ್ಲ. ಪಾಕ್ ಜೊತೆ ಕದನ ವಿರಾಮದ ಕ್ರೆಡಿಟ್ ಅನ್ನ ಟ್ರಂಪ್ಗೆ ಕೊಡಲಿಲ್ಲ. ಮೋದಿ ನಡೆಯಿಂದ ಅಮೆರಿಕ ಪಾಕಿಸ್ತಾನದ ಕಡೆಗೆ ಹೊರಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭಾರತದ ಮೇಲೆ ಅಮೆರಿಕ ಮತ್ತೊಮ್ಮೆ ಸುಂಕ ದಾಳಿ ನಡೆಸಿದೆ. ಔಷಧಿಗಳ ಮೇಲೆ ಶೇಕಡ 100ರಷ್ಟು ತೆರಿಗೆಯನ್ನು ವಿಧಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲದಲ್ಲಿ ಕುಚಿಕು ಅಂತಿದ್ದ ಅಮೆರಿಕ ಈಗ ಭಾರತದ ವಿರುದ್ಧವೇ ತಿರುಗಿ ಬೀಳ್ತಾ ಇದೆ. ಒಂದು ಕಡೆ ತೆರಿಗೆ ಬರೆ ಹಾಕ್ತಾ ಇದ್ರೆ ಇನ್ನೊಂದು ಮಗ್ಗಲಿನಲ್ಲಿ ಭಾರತ ಶತ್ರು ರಾಷ್ಟ್ರವನ್ನ ಬಾಚಿ ತಬ್ಬಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಕಾಡಿಬೇಡಿದ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷರನ್ನ ಭೇಟಿ ಆಗುವಲ್ಲಿ ಕೊನೆಗೂ ಸಕ್ಸಸ್ ಆಗಿದೆ. ಅಮೆರಿಕ ಜೊತೆ ಪಾಕ್ ಗಳಸ್ಯ ಕಂಠಸ್ಯ. ಶಹಬಾಜ್ ಟ್ರಂಪ್ ಭೇಟಿ ಹಿಂದಿದೆಯಾ ರಹಸ್ಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿ ಹಪಹಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ವಿರಾಮಕ್ಕೆ ತಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ಈಗ ತಾಳ ಹಾಕ್ತಿದೆ. ಈ ಮಧ್ಯೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನ ಭೇಟಿ ಮಾಡಿದ್ದಾರೆ. ಹೌದು, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನಕ್ಕೆ ತೆರಳಿದಂತಹ ಶರೀಫ್ ಕಾಡಿ ಬೇಡಿ ಟ್ರಂಪ್ ಭೇಟಿ ಮಾಡಿದ್ದಾರೆ. 90 ನಿಮಿಷಗಳ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದು ಅಮೆರಿಕ ಮತ್ತು ಪಾಕ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದರ ಪ್ರಕಾರ ಪಾಕಿಸ್ತಾನದ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲು ಅಮೆರಿಕ ಸಹಾಯ ಮಾಡೋಕ್ಕೆ ಒಪ್ಪಿದೆ. ಅಮೆರಿಕ ಪಾಕ್ ಭೇಟಿ ಉದ್ದೇಶದ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿದೆ. ಶತ್ರುವಿನ ಶತ್ರು ಮಿತ್ರ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟು ಅಮೆರಿಕ ಸಿಟ್ಟಿಗೆ ಕಾರಣವಾಗಿದೆ. ರಷ್ಯಾ ಜೊತೆಗೆ ಭಾರತ ಬಾಂಧವ್ಯವನ್ನ ಟ್ರಂಪ್ಗೆ ಸಹಿಸೋಕೆ ಆಗ್ತಿಲ್ಲ. ಭಾರತಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಅಮೆರಿಕ ಹೆಜ್ಜೆ ಇರಿಸ್ತಾ ಇದೆ. ಪಾಕಿಸ್ತಾನ ಜೊತೆ ನಿಲ್ಲುವುದಾಗಿ ತೋರಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ತೆರಿಗೆ ಕಡಿತ ಮಾಡ್ತಾ ಇರುವಂತಹ ಟ್ರಂಪ್ ಭಾರತಕ್ಕೆ ದುಬಾರಿ ಟ್ಯಾಕ್ಸ್ ಹೊಡೆತ ಕೊಟ್ಟಿದ್ದಾರೆ. ಭಾರತದ ಮೇಲೆ ಶೇಕಡ 25ರಷ್ಟು ಹೆಚ್ಚುವರಿ ಸುಂಕ ಹೇರಿಕೆ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಟ್ರಂಪ್ ಕಾರಣ ಎನ್ನುತ್ತಿದ್ರೆ ಟ್ರಂಪ್ ರಾಗಕ್ಕೆ ಪಾಕಿಸ್ತಾನ ತಾಳ ಹಾಕ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ನಂತರವೂ ಕೂಡ ರಷ್ಯಾದಿಂದ ಭಾರತ ತೈಲ ಖರೀದಿಸ್ತಾ ಇದೆ. ಇದನ್ನ ಅಮೆರಿಕ ಸಹಿಸ್ತಾ ಇಲ್ಲ. ಪಾಕ್ ಜೊತೆ ಕದನ ವಿರಾಮದ ಕ್ರೆಡಿಟ್ ಅನ್ನ ಟ್ರಂಪ್ಗೆ ಕೊಡಲಿಲ್ಲ. ಮೋದಿ ನಡೆಯಿಂದ ಅಮೆರಿಕ ಪಾಕಿಸ್ತಾನದ ಕಡೆಗೆ ಹೊರಳ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭಾರತದ ಮೇಲೆ ಅಮೆರಿಕ ಮತ್ತೊಮ್ಮೆ ಸುಂಕ ದಾಳಿ ನಡೆಸಿದೆ. ಔಷಧಿಗಳ ಮೇಲೆ ಶೇಕಡ 100ರಷ್ಟು ತೆರಿಗೆಯನ್ನು ವಿಧಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.